ತತ್ಸತ್ ಹರಿವು. ಕಡಗೋಲು ತೀರ್ಥಹಳ್ಳಿಯ ಈ ವಿಚಾರ ಮಂಥನ ವೇದಿಕೆಯ ಮುಖ್ಯಸ್ಥರಾದ ಶ್ರೀಯುತ ಶ್ರೀವತ್ಸ ಅವರ ಎಲ್ಲ ಕಾರ್ಯಕರ್ತರೆ, ನಮ್ಮ ನಾಡಿನ ಹೆಚ್ಚಿನ ಜನಪ್ರತಿನಿಧಿಗಳಾದ ಶ್ರೀಯುತ ಜ್ಞಾನೇಂದ್ರ ಅವರೇ ಮತ್ತು ಉಳಿದಂತೆ ಎಲ್ಲ ಸಭಿಕರೇ, ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಮಾತಾಡಬೇಕಾದ್ರೆ ವೇದಿಕೆ ಎತ್ತರಕ್ಕಿರುತ್ತೆ. ಸಾಂಕೇತಿಕವಾಗಿ ಹೇಳೋದಾದರೆ ವೈಚಾರಿಕವಾಗಿ ಇದನ್ನು ಭೈರಪ್ಪನವರು ಹೇಳ್ತಾ ಇದ್ರು, 3 ಕ್ಷೇತ್ರಗಳು ಕರ್ನಾಟಕದಲ್ಲಿ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಮಾತಾಡಬೇಕು ಅಂತ. ಹುಷಾರಾಗಿ ಅಂದರೆ ಸಾಕಷ್ಟು ಆಡಿಯನ್ಸು ಪ್ರಬುದ್ಧರಾಗಿರ್ತಾರೆ ಅನ್ನೋ ಅರ್ಥದಲ್ಲಿ. ಒಂದು ಶಿವಮೊಗ್ಗ ಭಾಗ, ಶಿವಮೊಗ್ಗ ತೀರ್ಥಹಳ್ಳಿ ಸಾಗರ ಈ ಭಾಗದಲ್ಲಿ ಸಂಗೀತ ಪ್ರೇಮಿಗಳು ಜಾಸ್ತಿ, ಸಾಹಿತ್ಯ ಪ್ರೇಮಿಗಳು ಜಾಸ್ತಿ. ಮತ್ತು ಆವಾಗಲೇ ಅವರು ಪ್ರಸ್ತಾವನೆಯಲ್ಲಿ ಹೇಳಿದಂತೆ ಕರ್ನಾಟಕದ ಅನೇಕ ವೈಚಾರಿಕ ಆಂದೋಲನಗಳಿಗೆ ಒಂದು ಬೀಜ ರೂಪದಲ್ಲಿ ಇರುವಂಥ ಜಿಲ್ಲೆ, ತಾಲೂಕು ಈ ತೀರ್ಥಹಳ್ಳಿ. ಕುವೆಂಪು ಆದಿಯಾಗಿ ಎಂ ಕೆ ಇಂದಿರಾ, ಇನ್ನೂ ಅನೇಕ ದೊಡ್ಡ ದೊಡ್ಡ ಹೆಸರುಗಳು, ಕಾಣದ ಪರಮೇಶ್ವರ ಭಟ್ರು, ಹಾಮನಾಯ್ಕರು, ಇನ್ನೂ ಅನೇಕರು ಬಂದಿರೋದು. ಮತ್ತು ಸಮಾಜವಾದಿ ಚಳವಳಿ, ರಾಷ್ಟ್ರೀಯ ವಿಚಾರದ ಚಳವಳಿ ಎಲ್ಲವಕ್ಕೂ ಕೂಡ ಇದೊಂದು ಭೂಮಿಯಾಗಿರೋದು. ಅದೇ ರೀತಿಯಲ್ಲಿ ನಮ್ಮ ಧಾರವಾಡ ಮತ್ತು ಹುಬ್ಬಳ್ಳಿ ಭಾಗನೂ ಅಷ್ಟೇ. ಸಂಗೀತ ಪ್ರಿಯರಿಗೆ ಧಾರವಾಡದಲ್ಲಿ ಅಥವಾ ಹುಬ್ಬಳ್ಳಿನಲ್ಲಿ ಯಾರಾದರೂ ಚೆನ್ನಾಗಿ ಹಾಡಿ ಜಯಿಸ್ಕೊಂಡ್ರೆ ಅವರು ಒಳ್ಳೆ ಹಾಡುಗಾರರು ಅಂತ ಇದುಂಟು. ಸ್ವಲ್ಪ ಅದೇ ರೀತಿಯಲ್ಲಿ ನಮ್ಮ ಕೆಳಗಡೆ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಜಿತ ಉಡುಪಿಯನ್ನು ಸೇರಿದಂತೆ ಆ ಥರದ್ದು ಒಂದು ಹಿಸ್ಟ್ರಿ ನಿಜವಾದ ಅರ್ಥದಲ್ಲಿದೆ. ಈ 3 ಭಾಗಗಳಿಗೆ ಇದೆ. ನಾನು ಕರ್ನಾಟಕದಾದ್ಯಂತ ಹೋಗಿ ಭಾಷಣ ಮಾಡೋದ್ರಿಂದ, ಉಪನ್ಯಾಸಗಳನ್ನು ಮಾಡೋದ್ರಿಂದ ಇದರರ್ಥ ಬೇರೆ ಕಡೆ ಯಾರಿಗೂ ಏನೂ ಅರ್ಥ ಆಗಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ, ಹಂಗಲ್ಲ. ಆದರೆ ಇಲ್ಲಿ ಅಷ್ಟು ಸುಲಭಕ್ಕೇನು ಒಪ್ಕೊಳ್ಳಲ್ಲ ಅಂತ. ಒಪ್ಕೊಂಡ್ಮೇಲೆ ತುಂಬ ವರ್ಷ ಅದನ್ನು ಅವರು ಪಾಲಿಸ್ತಾರೆ ಅನ್ನೋದಕ್ಕೆ ಸಮಾಜವಾದಿ ಚಳವಳಿಗೆ ಶಾಂತವೇರಿ ಗೋಪಾಲ್ ಗೌಡರಿಂದ ಹಿಡಿದು ಮುಂದಿನ ಕಾಲದ ತನಕ ಬಂದಿದ್ದು, ಲೋಹಿ ಅವರು ಬಂದಿದ್ದು, ಅಥವಾ ಹಿಂದೂ ವಿಚಾರಕ್ಕೆ ರಾಮ ಜನ್ಮಭೂಮಿ ಟೈಮ್ನಲ್ಲಿ ಇಲ್ಲಿ ಸಿಕ್ಕಷ್ಟು ಸ್ಪಂದನ, ಬಹಳ ದೊಡ್ಡ ಸ್ಪಂದನ. ಅದೆಲ್ಲ ಇನ್ನೂ ದಾಖಲಾಗಿಲ್ಲ. ಅದಕ್ಕೆ ಈ ಟೈಟಲ್ನಲ್ಲೇ ಮಾತಾಡೋಣ ಅಂತ ನಾನು ಹೇಳಿದ್ದು. ಓಕೆ, ನೇತಾಜಿಯವ್ರ ವಿಷಯವನ್ನು ತೆಗೆದುಕೊಂಡು ಹೇಳಿದ್ರೇನೆ ಒಂಥರ ಇದು ಹೊಸ್ತಿಲಿದ್ದಂಗೆ. ಹೊಸ್ತಿಲಿರುತ್ತಲ್ಲ, ಅದು ಬಾಗಿಲಿಗೂ ಅದರ ರಸ್ತೆಗೂ ಮನೆಗೂ ಇರುವಂಥ ಒಂದು ಮಧ್ಯದ ಭಾಗ ಹೊಸ್ತು. ಹಾಗೆ ನಮ್ಮ ಇತಿಹಾಸದ ಅಥವಾ ನಮ್ಮ ಕಲ್ಚರ್ನ ಅಭ್ಯಾಸ ಮಾಡಬೇಕಾದ್ರೆ ನಾವು 1947 ಆಗಸ್ಟ್ 14 ಅಥವಾ 15 ಒಂದು ಗಡಿಕಲ್ಲು ಇವತ್ತು ಒಂದು ಊರು ಸಿಕ್ತು, ಗಡಿಕಲ್ಲು ಮಾಡಿಕೊಡ್ತದೆ. ಅದು ಆದಮೇಲೆ ಬಹುತೇಕ ಈ ಮಾತನ್ನು ನೀವು ನನ್ನನ್ನು ಚಾಲೆಂಜ್ ಮಾಡ್ಬೋದು. ಈ ಮಾತನ್ನು ರಾಷ್ಟ್ರೀಯವಾದಿ ಚಿಂತನೆ ಮಾಡೋದು ಒಂದು ಸ್ವಲ್ಪ ಮೈಂಡ್ ಆಫ್ ಆಗ್ಬಿಡುತ್ತೆ. 1947 ಆದಮೇಲೆ ನಮಗೆ ಮತ್ತೆ ಸ್ವಿಚ್ ಆನ್ ಆಗೋದು ಪಾಕಿಸ್ತಾನ ವಾರು, ಚೀನಾ ವಾರು, ಆಮೇಲೆ ಎಮರ್ಜೆನ್ಸಿ, ಆಮೇಲೆ ರಾಮ ಜನ್ಮಭೂಮಿ, ನರಸಿಂಹರಾವ್ ಗೌರ್ಮೆಂಟು, ವಾಜಪೇಯಿ ಗೌರ್ಮೆಂಟು, ಮೋದಿ, ಮುಗಿತು. ಹೀಗೊಂದು 5-5 ವರ್ಷ 10 ವರ್ಷ ಮನಸ್ಸು ಜಂಪ್ ಆಗ್ತಾ ಹೋಗುತ್ತೆ ಹೊರತು ಕಮ್ಯುನಿಸ್ಟ್ ಚಿಂತನೆ ಮಾಡೋರಾಗಲಿ, ಸಮಾಜವಾದಿ ಚಿಂತನೆ ಮಾಡೋರಾಗಲಿ, ಸ್ತ್ರೀವಾದಿ ಚಿಂತನೆ ಮಾಡೋರಾಗಲಿ, ಭಾರತದಲ್ಲಾಗಲಿ ಅಥವಾ ಪಶ್ಚಿಮ ದೇಶಗಳಲ್ಲಾಗಲಿ 1947 2014 ತನಕನೋ ಅಥವಾ 2025 ತನಕನೋ ಏನೇನಾಗಿದೆ ಭಾರತದಲ್ಲಿ ಅಂತ 10 ಪುಸ್ತಕ ಬಂದಿದೆ. 100 ಅಲ್ಲದೆ 10 ಪುಸ್ತಕ ಭಾರತದ ಮಾಡರ್ನ್ ಹಿಸ್ಟ್ರಿಯನ್ನು ಬರೆದಿದೆ. ಉದಾಹರಣೆಗೆ ಬಹಳ ಪ್ರಸಿದ್ಧವಾಗಿ UPSC ಇತ್ಯಾದಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂಥ ಪುಸ್ತಕ ಮಾಡರ್ನ್ ಇಂಡಿಯಾ ಅಂತ ನೀವು ನೋಡ್ಬೋದು, ಸಿಗುತ್ತೆ. ಅದನ್ನು ಬರೆದಿರೋರಲ್ಲಿ ಬಹಳ ಮುಖ್ಯವಾದ ಲೇಖಕರು ಬಿಪಿನ್ ಚಂದ್ರ, ಕಮ್ಯುನಿಸ್ಟ್ ಲೇಖಕರು. ಅವರು ಮೃದುಲಾ ಮುಖರ್ಜಿ ಮತ್ತು ಇನ್ನೊಬ್ಬರು 3 ಜನ ಸೇರಿಕೊಂಡು ಆ ಪುಸ್ತಕವನ್ನು ಬರೀತಾರೆ. ನಾನು ಕಡಗೋಲ್ ಮೂಲಕ ಕೇಳುವಂಥ ಪ್ರಶ್ನೆ ಏನಂದ್ರೆ, ಹಿಂದೂ ಸಮಾಜವನ್ನ ಅದು ಕೆಣ್ಕೋವಂಥ ಪ್ರಶ್ನೆ ಏನಂದ್ರೆ, ನಾವು ಯಾಕೆ ಈ ಥರದ್ದು ಬರೆಯೋಕ್ಕಾಗ್ತೀವಿ? 1947 ಹಿಡಿದು 2014 ಯಾವುದೋ ಅಂದ್ಕೊಳ್ಳಿ, 1992 ಡಿಸೆಂಬರ್ 6 ಅಂತ ಇಟ್ಕೊಳ್ಳಿ, 2014 ಮೋದಿಯವರು ಪ್ರಮಾಣ ವಚನ ತಗೊಂಡು ಡೇಟ್ ತನಕ ಇಟ್ಕೊಳ್ಳಿ, ಅಥವಾ ಅವ್ರು ಮೊದಲೇ ಟರ್ಮ್ ಕ್ಲೋಸ್ ಮುಗೀತು ಅಲ್ಲಿ ತನಕ ನೀವು 5 ವರ್ಷ ಇಟ್ಕೊಳ್ಳಿ, ಯಾವುದೋ ಇಟ್ಕೊಳ್ಳಿ, ಆ ಗಡಿ ಏನಾದ್ರು ಇಟ್ಕೊಳ್ಳಿ. ಇದ್ರ ಬಗ್ಗೆ ನಮ್ಮ ಕಥೆ ಏನು? ಪ್ರಪಂಚ ನಡೀತಾ ಇರೋದು ಕಥೆಯಿಂದ. ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಿ ಅದೆಲ್ಲ ಕಥೆ ಹೇಳ್ಬೇಡ ಅಂತ ಹೇಳ್ತೀವಿ. ಕಥೆ ಹೇಳೋದೇ ಪ್ರಪಂಚ. ಯೂನಿವರ್ಸಿಟಿ ಪ್ರೊಫೆಸರ್ಗಳೆಲ್ಲ ಮಾಡಿರೋದೇ ಕಥೆ ಹೇಳೋದು. ಚೆನ್ನಾಗಿ ಕಥೆ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲೂ ಕೂಡ ನಮ್ಮ ಪ್ರೊಫೆಸರ್ ಕೇಶವ ಶರ್ಮಾ ಇದ್ದಾರೆ, ನಮ್ಮ ಚಿಕ್ಕಮಗಳೂರು ಇದರೊಳಗಡೆ ಶಿವಮೊಗ್ಗದಲ್ಲಿ ರಾಜೇಂದ್ರ ಚೆನ್ನಿ ಅವರು ಇದ್ದಾರೆ, DS ನಾಗಭೂಷಣ ಅಂತ ಅವರು ಸಮಾಜ ಎಲ್ಲ ಕಥೆ ಹೇಳ್ಕೊಂಡು ಬಂದಿದ್ರು. ಏನು ಕಥೆ ಹೇಳಿದ್ರು? ಒಂದು ಲೋಹಿಯ ಕಥೆ ಹೇಳಿದ್ರು. ಲೋಹಿಯ ಎಷ್ಟು ಗ್ರೇಟು, ಲೋಹಿಯ ಹಾಗೆ ಮಾಡ್ತಿದ್ರು, ಹೀಗೆ ಮಾಡ್ತಿದ್ರು, ಅವ್ರು ಕಾವ್ಯ ಓದ್ತಾ ಇದ್ರು, ಗೋಪಾಲ್ ಗೌಡ್ರ ಜೊತೆ ಕುಮಾರವ್ಯಾಸ ಭಕ್ತ ಓದ್ತಾ ಇದ್ರು, ಎಟ್ಸೆಟ್ರಾ. ನಾವು ಅದನ್ನೆಲ್ಲ ಕೇಳಿಸ್ಕೊಂಡು ಇದೊಂದು ಕಥೆ. ಎರಡನೇ ಕಥೆ ಕಮ್ಯುನಿಸ್ಟ್ ಕಥೆ. ಈ ಬಡತನದ ಶ್ರೀಮಂತಿಕೆ ನಡುವಿನ ಸಂಘರ್ಷ, ಈ
ಭಾಗದಲ್ಲಿ ಹೇಳಿದಾಗ ಜಮೀನ್ದಾರರು, ಗೇಣಿದಾರರು, ಮತ್ತು ಭೂಮಾಲೀಕರು, ಭೂಮಿ ಇಲ್ಲದೆ ಇರೋರು, ತೋಟ ಇರೋರು, ತೋಟ ಇಲ್ಲದೆ ಇರೋರು, ಅದನ್ನ ಇಟ್ಕೊಂಡು ಒಂದು ಕಥೆಯನ್ನು ಅವರು ಹೇಳ್ಕೊಳ್ತಾರೆ. ಶೋಷಿತರು ಮತ್ತು ಶೋಷಣೆಗೆ ಒಳಗಾದವರು, ಶೋಷಣೆ ಮಾಡೋರು ಮತ್ತು ಶೋಷಣೆಗೆ ಒಳಗಾದವರು ಅನ್ನೋಂಥ ಒಂದು ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅನ್ನುವ ರೀತಿ ಉಳ್ಳವರು ಮತ್ತು ಇಲ್ಲದೆ ಇರೋರು ಒಂದು ಕಥೆಯನ್ನೇ ಹೇಳ್ಕೊಂಡು ಒಂದು ಕಥೆಯನ್ನು ಕಮ್ಯುನಿಸ್ಟರು ಹೇಳ್ಕೊಂಡು ಬಂದರು. ಇನ್ನೊಂದು ರೀತಿ ಕಥೆಯನ್ನು ಹೇಳ್ಕೊಂಡು ಬಂದವರು ಯಾರು ಅಂತ ಹೇಳಿದ್ರೆ ಅವರು ಈ ರಾಹುಲ್ ಗಾಂಧಿ ತರದವರು. ಅಂದರೆ ನಾನು ಪೊಲಿಟಿಕಲ್ ಆಗಿ ಸ್ಪೀಚ್ ಮಾಡ್ತಿಲ್ಲ, ಎಕ್ಸಾಂಪಲ್ ಕೊಟ್ಟೆ. ಅರಾಜಕತಾವಾದಿ ಗಾಂಧೀಜಿನೂ ಅಂತವ್ರೆ. ಗಾಂಧೀಜಿ ಅರಾಜಕತಾವಾದಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹಿ ವಾಸ್ ಎನ್ ಅನಾರ್ಕಿಸ್ಟ್. ಅನಾರ್ಕಿಸ್ಟ್ ಅಂದರೆ ಅವ್ರಿಗೆ ಯಾವುದೋ ಒಂದು ಸರಿಯಾದ ರೀತಿ ನಡ್ಕೊಂಡು ಹೋಗ್ಬಾರ್ದು. ನಿಯಮಿತವಾಗಿ ಒಂದು ಮನೆ ಹತ್ರ ಹೀಗೆ ನಡ್ಕೊಂಡು ಹೋಗ್ಬೇಕು, ಒಂದು ಸಮಾಜ ಹೇಗೆ ನಡಿಬೇಕು, ಒಂದು ಕೃಷಿ ಪ್ರದೇಶ ಹೇಗೆ ನಡಿಬೇಕು, ಬಯಲು ಸೀಮೆ ಹೇಗೆ ನಡಿಬೇಕು, ಅದಿಲ್ಲ. ಅದನ್ನೆಲ್ಲ ಅವ್ರು ಕಲ್ಕ್ತಾ ಇರ್ತಾರೆ. ಆ ರೀತಿ ಡಿಸ್ಟರ್ಬ್ ಇರುವಂಥ ಒಂದು ಸಾಧಾರಣವಾದ ಸಾಂಪ್ರದಾಯಿಕ ಸಮಾಜವನ್ನು ಅವಾಗ ಡಿಸ್ಟರ್ಬ್ ಮಾಡುವಂಥ ಒಂದು ಅರಾಜಕತವಾದವಾದನ್ನು ಕೂಡ ಈಗ ನಮ್ಮಲ್ಲಿ ಬಹಳ ಕಾಣಿಸ್ಬೇಕು. ಅರಾಜಕತವಾದ ಹೇಗಿದೆ ಅಂತ ಹೇಳಿದ್ರೆ, ಮೆಜಾರಿಟಿ ಅನ್ನೋರು ತಾವು ಮೆಜಾರಿಟಿ ಅನ್ನೋದನ್ನು ಹೇಳ್ಕೋಬಾರ್ದು. ಅದೊಂದು ಚರ್ಚೆ ಕಳೆದ 100 ವರ್ಷದಲ್ಲಿ ಅಥವಾ 75 ವರ್ಷದಲ್ಲಿ. ಹಿಂದೂಗಳು ನಮ್ಮ ದೇಶದಲ್ಲಿ ಮೆಜಾರಿಟಿ ಇದ್ದರೆ ಅವರು ತಾವು ಮೆಜಾರಿಟಿ ಅನ್ನೋದನ್ನು ತೋರಿಸ್ಬಿಟ್ಟು ಮೈನಾರಿಟಿ ಆದವರಿಗೆ ಭಯಪಡಿಸಬಾರ್ದು. ನಾನು ಪೊಲಿಟಿಕಲ್ ಆಗಿ ಹೇಳ್ತೀನಿ, ಸೋಷಿಯಲ್, ಕಲ್ಚರಲ್, ಲಿಟ್ರೇಚರಲ್ಲಿ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾಗಿರೋ ಸಂಗತಿಗಳಿದ್ರೆ ನೀವು ಅದನ್ನು ಟೋನ್ ಡೌನ್ ಮಾಡಬೇಕು. ಕುಮಾರವ್ಯಾಸ ತುಂಬ ಹೇಳಬಾರ್ದು, ಲಕ್ಷ್ಮೀಶ ತುಂಬ ಹೇಳಬಾರ್ದು, ವಚನ ಸಾಹಿತ್ಯ ಹೇಳಬಾರ್ದು. ಹೇಳಲಾರ್ದು ಮಾರ್ಕ್ಸ್ವಾದಿ ವಿಚಾರಕ್ಕೆ ಹತ್ರ ಬರುವಂತೆ ಹೇಳಬೇಕು. ಹೆಂಗೆ ಹೇಳಬೇಕು? ಉಳ್ಳವರು ಶಿವಾಲಯವು ಮಾಡುವರು, ನಾನೇನು ಮಾಡಲಯ್ಯ, ಬಡವನಯ್ಯ, ಎನ್ನ ಕಾಲೇ ಕಬ್ಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಅಂತೆಲ್ಲ ಹೇಳಿ ಅವನು ಶಿವನ ಬಗ್ಗೆ ಮಾತಾಡ್ತಿದ್ದಾನೆ ಪುಣ್ಯಾತ್ಮ ಬಸವಣ್ಣ. ಅದು ಇವ್ರಿಗೆ ಬೇಕಾಗಿರೋದು ಎ.ಕೆ. ರಾಮಾನುಜಂ ಇರಲಿ, ಅನಂತಮೂರ್ತಿ ಇರಲಿ, ಆಮೇಲೆ ಮುಂದೆ ವಚನಗಳ ಬಗ್ಗೆ ಅಧ್ಯಯನ ಮಾಡಿರೋ ಅನೇಕ ಉತ್ತರ ಕರ್ನಾಟಕದ ವಚನಕಾರ ದೊಡ್ಡ ಸಾಹಿತ್ಯಗಳು, ಅವ್ರ ಬಗ್ಗೆ ಎರಡು ಮಾತಿಲ್ಲ. ಎಂ ಕಲಬುರ್ಗಿ ಇರಲಿ, ಎಲ್ಲರೂ ಕೂಡ ಉಳ್ಳವರು ಶಿವಾಲಯವು ಮಾಡುವುದು. ಉಳ್ಳವರು ಬಸವಣ್ಣ ಉಳ್ಳವರು ಅಂತ ಮಾತಾಡ್ತಿದ್ದಾರೆ. ಇಲ್ಲದವರಿಗೆ ದೇವಾಲಯ ಕಟ್ಟಕ್ಕಾಗಲ್ಲ, ಉಳ್ಳವರಿಗೆ ದೇವಾಲಯ ಕಟ್ಟಕ್ಕಾಗತ್ತೆ ಅನ್ನುವಂಥ ಒಂದು ರಾಂಗ್ ನೆರೇಟಿವ್ ಅನ್ನ ಉದ್ದಕ್ಕೂ ವಚನ ಚಳುವಳಿಯ ಮೇಲೆ ಅವರು ಹೇಳ್ಕೊಂಡು ಹೋಗ್ತಾರೆ. ಅದು ಅರಾಜಕತಾವಾದದ ಒಂದು ಭಾಗ. ಏನು ಅಂದರೆ, ಒಂದು ಸಾಂಪ್ರದಾಯಿಕವಾಗಿರೋ ಸಮಾಜ, ಟ್ರೆಡಿಷನಲ್ ಸೊಸೈಟಿ ತನ್ನ ಪಾಡಿಗೆ ತಾನು ಓದ್ಕೊಂಡು, ಹಾಡ್ಕೊಂಡು, ಗಮಕ ಹೇಳ್ಕೊಂಡು, ಅಥವಾ ವಚನ ಹೇಳ್ಕೊಂಡು, ಸಂಗೀತ ಹೇಳ್ಕೊಂಡು, ಅವ್ರವ್ರದ್ದು ಏನು ಇವತ್ತು ಕಟಾವು ಕೊಯ್ಲು ಏನಿರುತ್ತೋ ಅದು ಮಾಡ್ಕೊಂಡು ಒಂದು ರಿದಮ್ಮಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ರಿದಮ್ ಭಾಳ ಮುಖ್ಯವಾಗಿ ಇವತ್ತು ಬಳಸ್ತಾ ಇರೋ ಪದ ರಿದಮ್, ಲಯ. ಒಂದು ಲಯಬದ್ಧವಾದ ಜೀವನವನ್ನು ಒಂದು ಸಮಾಜ ನಡೆಸ್ತಾ ಇರುತ್ತೆ. ಅದು ಆಫ್ರಿಕಾದ ಸಮಾಜ ಆಗ್ಬೋದು, ಆಸ್ಟ್ರೇಲಿಯಾದ ಸಮಾಜ ಆಗ್ಬೋದು, ಇಂಗ್ಲೆಂಡಿನ ಕ್ರಿಶ್ಚಿಯನ್ ಪೂರ್ವದ ಸಮಾಜ ಆಗ್ಬೋದು, ಅಮೆರಿಕದ ಕ್ರಿಶ್ಚಿಯಾನಿಟಿ ಅಥವಾ ಇದು ಬರೋಕ್ಕಿಂತ ಮುಂಚಿಂದಾಗ್ಬೋದು, ಅರಬ್ ದೇಶದಲ್ಲಿ ಇಸ್ಲಾಂ ಬರೋಕ್ಕಿಂತ ಪೂರ್ವದ ಒಂದು ಸಮಾಜ ಆಗ್ಬೋದು. ಅಲ್ಲೊಂದು ಲಯಬದ್ಧವಾದ ಜೀವನ ಇರುತ್ತೆ. ಸೂರ್ಯೋದಯ ಸೂರ್ಯಾಸ್ತದ ನಡುವೆ ಒಂದು ಜೀವನ ನಡ್ಕೋತ ಹೋಗುತ್ತೆ. ಹಬ್ಬಗಳು ಬರುತ್ತೆ, ಹೋಗುತ್ತೆ, ತಿಥಿ ಬರುತ್ತೆ, ಹುಟ್ಟಿದಬ್ಬ ಬರುತ್ತೆ, ಎಲ್ಲ ಪೂರ್ವಿಕರನ್ನ ಜ್ಞಾಪಿಸ್ಕೊಳ್ಳೋದು ಬರುತ್ತೆ. ಎಲ್ಲ ಅದರ ಪಾಡಿಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನ ಭಂಗಗೊಳಿಸೋದಿದೆ ಅಲ್ವಾ, ಅದೇನೇ ಕ್ರಿಶ್ಚಿಯನ್ ಚಿಂತನೆ. ಇದನ್ನು ಭಂಗಗೊಳಿಸೋದೇ ಇಸ್ಲಾಂ, ಇದನ್ನು ಭಂಗಗೊಳಿಸೋದೇ ಸಿಕ್ಕಿಲ್ಲ. ಇದನ್ನು ಭಂಗಗೊಳಿಸೋದಕ್ಕೆ ಟೋಟಲ್ ಆಗಿ ನಾವು ಆಧುನಿಕತೆ ಇಟ್ಕೊಂಡಿರ್ತೀವಿ. ಮಾಡರ್ನಿಟಿ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ಮೊಬೈಲ್ ಬಳಸಲ್ವಾ, ನೀವು ಇದು ಬಳಸಲ್ವಾ, ಚಶ್ಮಾ ಬಳಸಲ್ವಾ ಅಂದರೆ ಅದೆಲ್ಲ ಆಧುನಿಕತೆಯಿಂದ ಬಂದಿರೋದು. ಅದು ಆಧುನಿಕತೆಯ ಉತ್ಪನ್ನಗಳನ್ನು ನಾವು ಬಳಸಕ್ಕೂ ಆಧುನಿಕತೆಯನ್ನೇ ಒಪ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ. ಹಾಗಾಗಿ ನಮ್ಮಲ್ಲಿ ಸ್ವಾತಂತ್ರ್ಯೋತ್ತರದ ಭಾರತದ ಜನರಿಂದ ಮುಚ್ಚಿಟ್ಟ ಕಥೆ ಯಾವುದು ಅಂತ ಹೇಳಿದ್ರೆ, ನೆಹರು ಮಾದರಿಯಲ್ಲಿ ಕಟ್ಟಲ್ಪಟ್ಟಂತಹ, ಜವಾಹರ್ಲಾಲ್ ನೆಹರು ಮಾದರಿಯಲ್ಲಿ ಕಟ್ಟಲ್ಪಟ್ಟಂತಹ ಒಂದು ಆಧುನಿಕ ಭಾರತ. ಆಧುನಿಕ ಭಾರತದ ಬಗ್ಗೆ ನೆಹರು ಏನು ಹೇಳ್ತಾರೆ ಅಂದರೆ, ನಾವು ಗಾಂಧೀಜಿಯನ್ನು ಬೈದಷ್ಟು, ನಾವು ಅಂದರೆ ನಾನು ಅಂತಲ್ಲ, ಅನೇಕರು ನೆಹರುನ ಟೆಕ್ನಿಕಲಿ ಬೈದಿಲ್ಲ. ಸೊ ಇವತ್ತಿನ ಸಭೆ ಸ್ವಲ್ಪ ಆ ಥರದ ಸಭೆ. ಟೆಕ್ನಿಕಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಲೋಹಿಯಾ ಅವ್ರ ದೋಷಗಳನ್ನು ತೀರ್ಥಹಳ್ಳಿಯಲ್ಲಿ, ಶಿವಮೊಗ್ಗದಲ್ಲಿ ತೋರಿಸ್ದೆ, ಇನ್ನೆಲ್ಲಿ ತೋರಿಸ್ಬೇಕು. ಅತಿ ಹೆಚ್ಚು ಜನ ಸಮಾಜವಾದಿಗಳ ಸಭೆಯಲ್ಲಿ ಇರ್ಬೋದು, ಇದ್ರು ಇನ್ನೂ ಸ್ವಾಗತವೇ. ನನಗೇನು ಏನು ಹೆದರಿಕೆ ಏನಿಲ್ಲ, ಪ್ರಶ್ನೆಗೆ ಉತ್ತರ ಕೊಡೋಣ ಹೇಗೆ ಅಂತ ಕಾರಣ ಕೊಡ್ತೀನಿ. ಸಮಾಜವಾದವನ್ನು ಇಫ್ ಯು ಆರ್ ನಾಟ್ ಟೇಕಿಂಗ್ ಆನ್, ಸಮಾಜವಾದವನ್ನು ನೀವು ಮುಖಾಮುಖಿ ಮಾಡಿದ್ರೆ ಯಾವುದೇ ರೀತಿ ಭಾರತೀಯ ಚರ್ಚೆ ಮಾಡೋಕ್ಕಾಗಲ್ಲ. ನಾವು ಮಾಡಿಲ್ಲ. ಓ ರಾಮಕೃಷ್ಣ ಶಿವ ಅಂತ ಲೋಹಿಯಾ ಲೇಖನ ಬರೆದಿದ್ದಾರೆ, ಬಹಳ ಚೆನ್ನಾಗಿದೆ. ಸೀತೆ ಮತ್ತು ದ್ರೌಪದಿ ಬಗ್ಗೆ ಲೇಖನ ಚೆನ್ನಾಗಿ ಬರ್ತಿದೆ. ಎಲ್ಲ ನಮ್ಮವರು ಹಿಂದೂ ವಿಚಾರ ಹೇಳುವಂಥ ಅನೇಕ ಲೇಖಕರು ಅದನ್ನು ಉದ್ದಕ್ಕೂ ಹೋಗ್ಕೊಂಡು ಬಂದಿದ್ದಾರೆ. ಹೆಸರುಗಳನ್ನು ಹೇಳೋಣ, ಕೆಲವು ದೊಡ್ಡ ಹೆಸರುಗಳಿದೆ, ಕೆಲವು ಉದಯೋನ್ಮುಖವಾದ ಹೆಸರುಗಳಿದೆ. ಅದರ ಆಚೆದವರು ಏನು ಮಾಡಿದ್ರು? ಉದಾಹರಣೆ ಕೊಡ್ತಾರೆ. ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಹತ್ಯೆಯಾದಾಗ ಗಾಂಧೀಜಿಯವರ ಶವಯಾತ್ರೆ ನಡೆಯಿತು. ಗಾಂಧೀಜಿ
ಲೋಹಿಯಾ ಅವರು ಚಪ್ಪಲಿ ಅಥವಾ ಶೂಸ್ ಬಿಚ್ಚಿ ಕೂತಿರ್ತಾರೆ, ನೆಹರು ಅವರು ಚಪ್ಪಲಿ ಅಥವಾ ಬೂಟ್ಸ್ ಹಾಕೊಂಡು ಕೂತಿರ್ತಾರೆ. ಲೋಹಿಯಾ ಅವರು ಅದನ್ನು ಲೇಖನದಲ್ಲಿ ಬರೀತಾರೆ, ಇದು ಸರಿ ಇಲ್ಲ ಇದು ಅಂತ ಬರೀತಾರೆ. ಅಂದರೆ ನಮ್ಮ ಪರಂಪರೆ ಇದಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗೆ ಹೇಳೋರೇನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಟ್ರಾಸ್ಟ್ ಕೊಡ್ತಾ ಇದ್ದೀನಿ, ಲೋಹಿಯಾ ಅವರ ದ್ವಂದ್ವ ಹೇಗಿತ್ತು ಅಂತ. ರಾಮರಾವ್ ಲೋಹಿಯಾ ಅವ್ರ ಬಗ್ಗೆ ನಾನು ಈಗ ವಿಮರ್ಶೆ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಪ್ರಶ್ನೋತ್ತರಕ್ಕೂ ನಾನು ರೆಡಿ ಇದ್ದೀನಿ. ಯಾಕೆ ನಮ್ಮಲ್ಲಿ ನೀವೇ ಗಮನಿಸಿರ್ಬೋದು, ನನ್ನ ಮಾತು ನೀವು ಲೋಹಿಯಾ ಅವ್ರ ಬಗ್ಗೆ ವಿಮರ್ಶಾತ್ಮಕವಾದ ಯಾವ ಪುಸ್ತಕ ಇದೆ ಕನ್ನಡದಲ್ಲಿ? ಹೊಗಳಿರುವಂಥ ಪುಸ್ತಕ 100 ಇದೆ. ಇನ್ನು ಓದೋದೇ ಬೇಡ ಅಂತ ಪಕ್ಕಕ್ಕೆ ಇಟ್ಟಿರೋದು ಒಂದು ಓದೋದು ಬರ್ತಾ ಇದೆ. ಅದನ್ನು ನೀವು ಬಿಡಕ್ಕಾಗಲ್ಲ, ಬಿಕಾಸ್ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಅದ್ರ ಬಗ್ಗೆ ಹೇಳೋದು ಮಾತಿಲ್ಲ. ದೇಶಭಕ್ತರು ಹಿಮಾಲಯದ ಬಗ್ಗೆ ಬಹಳ ಅದ್ಭುತವಾದ ಮಾತುಗಳನ್ನು ಬರೆದಿರೋ. ಆದಾಗ್ಯೂ ಅವರಲ್ಲಿದ್ದಂಥ ಸಮಸ್ಯೆ ಏನು ಅಂತ ಹೇಳ್ತಾ ಇದ್ದೀನಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸೈನ್ಯವನ್ನ ತೆಗೆದುಕೊಂಡು ಬಂದಾಗ ಹಿಮಾಲಯದ ಅಥವಾ ನಮ್ಮ ದೇಶದ ಜಿಯೋ ಪೊಲಿಟಿಕ್ಸ್, ಭೂ ರಾಜಕಾರಣದ ಬಗ್ಗೆ ಬಹಳ ಒಳ್ಳೆ ನಾಲೆಡ್ಜ್ ಇದ್ದಂಥ ಲೋಹಿಯಾ ಅವರ ವರ್ತನೆ ಹೇಗಿತ್ತು? ಅವರು ಮೂಕರಾಗಿದ್ದರು, ಒಂದು ಲೈನ್ ಮಾತಾಡಲಿಲ್ಲ ಇಂಡಿಯನ್ ನ್ಯಾಷನಲ್ ಆರ್ಮಿ ಬಗ್ಗೆ. ಯಾಕೆ? ನೀವು ಇಷ್ಟೊಂದು ದೊಡ್ಡ ದೇಶಭಕ್ತರು ಅಂದಮೇಲೆ ನಿಮ್ಮದೇ ವಿಚಾರ ಸಮಾಜವಾದ. ಲೋಹಿಯಾ, ನರೇಂದ್ರ ದೇವ್ ಆ ಸಮಾಜವಾದದ್ದೇ ಒಂದು ಭಾಗವಾಗಿ ನೇತಾಜಿನೇ ಇದ್ದಿದ್ದು. ನೇತಾಜಿ RSS, ನೇತಾಜಿ ಹಿಂದೂ ಮಹಾಸಭಾ. ಬಟ್ ಅವರಲ್ಲಿ ನಮ್ಮ ದೇಶವನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು 60,000 ಜನ ಒಂದು ಸೈನ್ಯ ತಗೊಂಡು ಬಂದರು. ಅವಾಗ ಇವ್ರು ಸೈಲೆಂಟ್ ಆಗಿದ್ರು. ನೆಹರು ಅವ್ರು ಹೇಳಿದ್ರು, ನನ್ನ ಕೈಯಲ್ಲಿ ಶಕ್ತಿ ಇದ್ರೆ ನನ್ನ ಖಡ್ಗ ತಗೊಂಡು ಹೋಗ್ಬಿಟ್ಟು ನೇತಾಜಿಯವರು INA ನಾನು ಯುದ್ಧದಲ್ಲಿ ಹೋರಾಟ ಮಾಡ್ತೀನಿ. ಇವರು ಯಾವ ಥರ ಹೋರಾಟ ಮಾಡ್ತಿದ್ರು ನಿಮ್ಗೆ ಗೊತ್ತಿದೆ, ಕೆಪಾಸಿಟಿ ಅಷ್ಟೇ. ಆಯಿತು. ಆಮೇಲೆ 1930s ಗಾಂಧೀಜಿಯವರು ಮತ್ತು ನೇತಾಜಿಯವರ ನಡುವೆ ಖಡ್ಗ ಅಂದರೆ ವೈಚಾರಿಕವಾದ ವಿರೋಧ. ಕಾಂಗ್ರೆಸ್ನ ಬೆಳೆಸಬೇಕು, ಬೇರೆ ರೀತಿ ತರಬೇಕು ಅಂತ ಇವರಿದ್ರೆ, ಇಲ್ಲ ಇಲ್ಲ ನಾವು ಕಾಂಗ್ರೆಸ್ನ ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು, ನಾವು ಪೂರ್ಣ ಸ್ವರಾಜ್ಯ ಬೇಡ, ನಮಗೆ ಪೂರ್ಣ ಸ್ವರಾಜ್ಯ ಭಾರತಕ್ಕೆ ಬೇಕಾ ಬೇಡವಾ ಅನ್ನೋದು ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಉಂಟಾದಂಥ ಒಂದು ಭಯಂಕರವಾದ ಚರ್ಚೆ ಆಗ್ತದೆ. ತುಂಬ ಜನ ಗೊತ್ತಿರೋದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 1929-30 ಕಾಲಕ್ಕೆ ಪೂರ್ಣ ಸ್ವರಾಜ್ಯ ಬೇಕು ಅಂದರು. ಅವ್ರಿಗಿಂತ ಬಹಳ ಮುಂಚೆನೆ ಲೋಕಮಾನ್ಯ ತಿಲಕರು ಹೇಳಿದರು, ಅವ್ರಿಗಿಂತ ಅವರಾದ್ಮೇಲೆ ವೀರ ಸಾವರ್ಕರ್ ಹೇಳಿದರು. ಬಟ್ ಅವ್ರು ಯಾರೋ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಇವರು ತಿಲಕರಿದ್ರು, ಅವರು ದೇಹಾಂತ್ಯವಾಯಿತು. ಗಾಂಧೀಜಿಯವರು ಬಂದಮೇಲೆ ಕಾಂಗ್ರೆಸ್ ಬೇರೆ ಥರ ಬದಲಾವಣೆ ಆಯಿತು. ಕಾಂಗ್ರೆಸ್ ಹಳೆಯ ಕಾಂಗ್ರೆಸ್. ಯಾವ ಪ್ರಸ್ತಾವನೆಯನ್ನು ನೇತಾಜಿ ಅವರು ಇಟ್ಟಿದ್ರು ಪೂರ್ಣ ಸ್ವರಾಜ್ಯವನ್ನು, ಅದನ್ನೇ ಇವರು ವಿರೋಧ ಮಾಡಿದರು ಗಾಂಧೀಜಿಯವರು. ಗಾಂಧೀಜಿ ಪೂರ್ಣ ಸ್ವರಾಜ್ಯದ ಪರ ಇರಲಿಲ್ಲ, ಡೊಮಿನಿಯನ್ ಸ್ಟೇಟಸ್ ಪರ ಇದ್ದರು. ಸಾಮ್ರಾಜ್ಯಾಂತರ್ಗತ ಸ್ವಾತಂತ್ರ್ಯ ಅಂತ ವಿದ್ಯಾನಂದ ಶೆಣಿಯವರು ಬಳಸೋರು ಭಾಷೆಗಳು. ಸಾಮ್ರಾಜ್ಯಾಂತರ್ಗತ ಸ್ವಾತಂತ್ರ್ಯ ಅಂದರೆ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಛತ್ರ, ಒಂದು ಅಂಬ್ರೆಲಾ, ಕೊಡೆ. ಆ ಕೊಡೆ ಒಳಗಡೆ ನಾವಿರ್ಬೇಕು, ಛತ್ರಿ ಕೆಳಗಡೆ ನಮ್ಮ ರಾಜ್ಯ ಇರಬೇಕು, ನಮ್ಮ ದೇಶ ಇರಬೇಕು ಅಂತ. ಆದರೆ ಮುಂದೆ 31ನೇ ಇಸ್ವಿ ಹೊತ್ತಿಗೆ ಲಾಹೋರ್ನ ಇದು ರಾವಿ ನದಿ ದಡದಲ್ಲಿ ಕಾರ್ಯಕ್ರಮ ಆದಾಗ, ಕಾಂಗ್ರೆಸ್ ಅಧಿವೇಶನ ಆದಾಗ, ನೆಹರು ಮೂಲಕ ಗಾಂಧೀಜಿಯವರು ಪೂರ್ಣ ಸ್ವರಾಜ್ಯವನ್ನೇ ಡಿಕ್ಲೇರ್ ಮಾಡಿದರು. ತಾನು ಹೇಳಿದ ಮಾತ್ರ ಸತ್ಯ, ನಾನು ಹೇಳಿದ್ದು ಮೊಲಕ್ಕೆ 3 ಕಾಲು ಅಥವಾ 4 ಕಾಲು ಅನ್ನುವ ಪಾಲಿಸಿಯನ್ನು ಕಾಂಗ್ರೆಸ್ನ ಒಂದು ಸ್ಥಾಯಿ ನಿಯಮವಾಗಿ ಅವರು ಮಾಡಿದ ಕಾರಣಕ್ಕೇನಾಯಿತು, ನಮಗೆ 47ರಲ್ಲಿ ಬಂದಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ತೀರ್ಥಹಳ್ಳಿಯ ಜನಕ್ಕೆ 47ರಲ್ಲಿ ಬಂದಿದ್ದು ಸ್ವಾತಂತ್ರ್ಯನ, 47ರಲ್ಲಿ ಬಂದಿದ್ದು ಪೂರ್ಣ ಸ್ವರಾಜ್ಯನ, ಅಥವಾ 47ರಲ್ಲಿ ಬಂದಿದ್ದು ಕೇವಲ ಅಧಿಕಾರದ ಹಸ್ತಾಂತರ, ಟ್ರಾನ್ಸ್ಫರ್ ಆಫ್ ಪವರ್. ಆಗ ಈ ಚರ್ಚೆ ನಮ್ಮ ದೇಶದಲ್ಲಿ ಸಾರ್ವಜನಿಕ ವಲಯದಲ್ಲಿ ಇದುವರೆಗೂ ನಡೆದಿಲ್ಲ. ನನಗೆ ಗೊತ್ತಿರೋದು ಮಥನ ಇರಲಿ, ಕಡೆಗೋಲು ಇರಲಿ, ಅಥವಾ ಲೆಫ್ಟಿಸ್ಟ್ಗಳು ಮಾಡೋ ಕಾರ್ಯಕ್ರಮ ಇರಲಿ, ಅಥವಾ ಸಮಾಜವಾದಿಗಳ ಕಾರ್ಯಕ್ರಮದಲ್ಲಿ 1947ರಲ್ಲಿ ಪಾರ್ಟಿಷನ್ ಆಯಿತು, ಭಾರತ ಆಯಿತು, ಪಾಕಿಸ್ತಾನ ಆಯಿತು ಅಂತ ಅಂದ್ಕೊಂಡು ಗತಾನುಗತಿಕವಾಗಿ ನಾವು ಮುಂದೆ ಕೊಟ್ಟೋಗಿದ್ದೀವಿ. ನಾನು ಹೇಳ್ತಿರೋದು ಲೇಟೆಸ್ಟ್ ಸ್ಲೋ ಡೌನ್, ಸ್ವಲ್ಪ ಶಾಂತ ಚಿತ್ರದಿಂದ 44, 45, 46, 47ರ ಅರ್ಧ ಭಾಗ ಏನೇನಾಯಿತು ಅಂತ ಬ್ರಿಟಿಷ್ ಡಾಕ್ಯುಮೆಂಟ್ಸ್ ಏನು ಹೇಳ್ತೀವಿ. ಆ ಪುಸ್ತಕ ನನಗೆ ತರಕ್ಕಾಗಲಿಲ್ಲ. ಆ ಪುಸ್ತಕ ಇರೋ ಕಾರ್ಯಕರ್ತರಿಗೆ ಅದು ಕವರ್ ಪೇಜ್ ಕಳಿಸ್ತೀನಿ, ಓದ್ಬೋದು. ಒಬ್ಬರು ಬೇರೆ ದೇಶಕ್ಕೆ ಅಂದರೆ ಅಮೆರಿಕ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಆರ್ಕೈವ್ಸ್ ಕೂತು ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ. ಭಾರತದ ಈ ಒಂದು ರಾಜಕೀಯ